ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕನೊಬ್ಬ ಬಸ್ ಚಲಾಯಿಸುವ ವೇಳೆ ಮಹಿಳಾ ಪ್ರಯಾಣಿಕರ ಕೈ ಹಿಡಿದುಕೊಂಡು ಕುಳಿತಿರುವ ಆರೋಪ ಕೇಳಿಬಂದಿದೆ. ಬಸ್ ಓಡಿಸುವ ಜವಾಬ್ದಾರಿ ಮರೆತು ಚಾಲಕನ ವರ್ತನೆಗೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಯಲಹಂಕದಿಂದ ದೀಪಾಂಜಲಿ ನಗರದವರೆಗೆ ಸಂಚರಿಸಿರುವ 401E ಬಿಎಂಟಿಸಿ ಬಸ್ನಲ್ಲಿ ಮೊನ್ನೆ ಸಂಜೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಬಸ್ ಚಲಾಯಿಸುತ್ತಿರುವ ಸಂದರ್ಭದಲ್ಲೇ ಚಾಲಕ ಮಹಿಳೆಯ ಕೈ ಹಿಡಿದಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದ್ದು, ಚಾಲಕನ ಈ ವರ್ತನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನೂರಾರು ಪ್ರಯಾಣಿಕರ ಜೀವನದ ಜವಾಬ್ದಾರಿ ಹೊತ್ತು ಬಸ್ ಓಡಿಸುವ ಚಾಲಕನೇ ಇಂತಹ ಬೇಜವಾಬ್ದಾರಿ ವರ್ತನೆ ತೋರಿದರೆ ಏನಾದರೂ ಎಡವಟ್ಟು ಸಂಭವಿಸಿದರೆ ಗತಿ ಏನು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಚಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ಕಾರ ಎಲ್ರಿಗೂ. ನೋಡಿ, ಇದು ಯಲಹಂಕ ಟು ದೀಪಾಂಜಲಿ ನಗರ ಬಸ್ ರೂಟ್ ನಂಬರ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವರು ಪ್ಯಾಸೆಂಜರ ಯಾರಂತ ಗೊತ್ತಿಲ್ಲ. ನಿನ್ನೆ ಸಂಜೆ 22ನೇ ತಾರೀಕು 5ರಿಂದ 6 ಗಂಟೆ ಹೋಗಿ ನೋಡಿ, ಒಬ್ಬರು BMTC ಗೌರ್ಮೆಂಟ್ ಡ್ರೈವರ್ ಆನ್ ಡ್ಯೂಟಿಯಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋ ಸ್ವಲ್ಪ ಗಾಡಿ ಓಡಿಸ್ಕೊಂಡು ಹುಡುಗಿ ಜೊತೆ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡೋದಕ್ಕೆ ಇವರಿಗೆ ಬೇರೆ ಜಾಗನೇ ಸಿಕ್ಕಿಲ್ವಾ? ಇವರು ಎಷ್ಟು ಜನದ ಲೈಫ್ ಜೊತೆ ಆಟ ಆಡಿದಾರಂದರೆ ಗಾಡಿಯಲ್ಲಿ ಕೂತಿರೋರ್ಗೆ ಪ್ಯಾಸೆಂಜರ್ಗೆ ಏನು ಸೇಫು, ಹೊರಗಿರೋ ಪಬ್ಲಿಕ್ಗಳಿಗೆ ಏನು ಸೇಫ್ಟಿ ಇದೆ? ಈ ಥರ ಡ್ರೈವರ್ಗಳನ್ನ ಏನು ಮಾಡಬೇಕು? BMTC ಅಧಿಕಾರಿಗಳು ಯಾರಿದ್ದೀರೋ ಈ ರೂಟು ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನನ್ನ ರೂಟ್ ನಂಬರ್ ಎಲ್ಲ ಶೇರ್ ಮಾಡ್ತೀನಿ, ಟೈಮಿಂಗ್ಸು ಕೂಡ ಹೇಳಿದ್ದೀನಿ. ಇದು ಯಾರು ಏನಂತ ಕಂಡುಹಿಡಿದು ಇವ್ರ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳೇಬೇಕು. ಇಲ್ಲಾಂದರೆ ಇದು ನೆಕ್ಸ್ಟ್ ಲೆವೆಲ್ವರೆಗೂ ಹೋಗುತ್ತೆ.